ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಈ ಡ್ರೆಸ್ಸಿಗೆ ಹೊಸದಾಗಿ ಒಂದು ಒಳ್ಳೆ ಡಿಸೈನ್ ಕೊಡೋಣ. ಇದು ಫುಲ್ ಪ್ಲೇನ್ ಇದೆ, ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಮೊದಲು ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಅದ್ರ ಮುಂದೆ ಹಾಫ್ ಬೀಡ್ ಏನಿರುತ್ತಲ್ಲ, ಅದರಲ್ಲಿ ಪರ್ಲ್ ಬೀಡಿದೆ. ಅದನ್ನು ಫುಲ್ ಅಂಟಿಸ್ಕೊಂಡು ಗಮ್ಮಲ್ಲಿ ಅದ್ರ ಮತ್ತೆ ಇನ್ನೊಂದು ಲೈನ್ನ ಲೇಯರ್ ಆಗಿ ಕೊಡ್ತಾ ಬರ್ತಾ ಇರೋದು ಈ ಲೈನು. ನೀವು ಫುಲ್ ವಿಡಿಯೋ ನೋಡ್ತು ಅಂತಂದರೆ ಫೈನಲ್ ಲುಕ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ಇಲ್ಲಿ ಪ್ರತಿಯೊಂದು ಬೀಡ್ಸನ್ನ ಜೋಡಿಸ್ಬೇಕಾದ್ರೆ 3 ಅಥವಾ 4 ಬೀಡನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಬೀಡ್ಸ್ ಹಾಕ್ಬಿಡ್ತು ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಅಂತಂದರೆ ಅದು ಬಿಚ್ಕೊಳ್ಳೋದು ಅಥವಾ ತುಂಬ ಜೋತು ಬೀಳೋ ಥರ ಕಾಣಿಸುತ್ತೆ. ಹಾಗೆಯೇ ಸೈಡಿಗೆ ಏನು ಗುಂಡು ಸೂಜಿ ಅಂತೀವಲ್ಲ, ಸೊ ಅದನ್ನು ಹಾಕ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಇದನ್ನು ಯಾವ ಥರ ಕೊಟ್ಟಿರೋದು ಅಂತ ಅಂದರೆ, ಒಳಗಡೆ ಕ್ಲಿಪ್ಸ್ ಹಾಕಿ ಸ್ಟ್ಯಾಂಡ್ ಬರುತ್ತೆ ಆ್ಯರಿ ವರ್ಕ್ದು. ಸೊ ಆ ಸ್ಟ್ಯಾಂಡ್ ತೊಗೊಂತು ಅಂತಂದರೆ ಅದ್ರ ಮೇಲೆ ಇದನ್ನು ಫಿಕ್ಸ್ ಮಾಡಿ, ಅಂದರೆ ಯಾವುದೇ ಥರದ ಸೈಡ್ ಏನು ಸ್ಟಿಚಸ್ ಬಿಚ್ಚಿಲ್ಲ, ಹಾಗೆಯೇ ಡೈರೆಕ್ಟಾಗಿ ಯೂಸ್ ಮಾಡಿರೋದು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಮಾಡಬೇಕು ಅಂತಂದರೆ. ಮತ್ತು ಇದು ಓನ್ನಾಗಿ ಡಿಸೈನ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇರೋದು, ಸೊ ಕಷ್ಟ ಆಗುತ್ತೆ. ಸೊ ನೋಡ್ಕೊಂಡು ಮಾಡ್ತು ಅಂತಂದರೆ ಆಲ್ಮೋಸ್ಟ್ ಈಸಿ ಆಗುತ್ತೆ, ನೋ ಇಶ್ಯೂಸ್. ಹಾಗೆಯೇ ನೆಕ್ಸ್ಟ್ ಸ್ಟೆಪ್, ಅದು ಫುಲ್ಲು ಫಿನಿಷ್ ಆದಮೇಲೆ ಗ್ಲೂ ಹಾಕಿ ಟ್ರಯಾಂಗಲ್ ಶೇಪಲ್ಲಿ ಇದು ಗೋಲ್ಡ್ ಬೀಡನ್ನು, ಅಂದರೆ ಇದು ಕ್ಲಿಪ್ಪಿಂಗ್ ಸ್ಟೋನ್ ಅಂತಾರೆ, ಅದನ್ನು ಒಂದು 1/2 ಇಂಚ್ ಆರ್ 1 ಇಂಚಿಗೆ ಡಿಸ್ಟೆನ್ಸ್ ಮಾಡ್ಕೊಂಡು, ಗೊತ್ತಾಗುತ್ತೆ ನೋಡಿದ್ರೇ. ಸೊ ನಮ್ಗೆ ಅಭ್ಯಾಸ ಇರೋದ್ರಿಂದ. ಗೊತ್ತಿಲ್ಲ ಅಂತಂದರೆ ಒಂದು ಅರ್ಧ ಇಂಚಿಗೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಬೇಕಿದ್ರೆ ಇದನ್ನು ಹಾಕೋಬೋದು. ಸಾರಿ ಗೈಸ್, ಇದು ಪ್ರತಿಯೊಂದನ್ನು ಡೀಟೇಲಾಗಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಸೊ ಇದು ಫೈನಲ್ ಲುಕ್, ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಸೈಡಿಗೆ ಏನು ಜರಿ ಥ್ರೆಡ್ಡಲ್ಲಿ ಜಸ್ಟ್ ಅದನ್ನು ಕ್ಲಿಪ್ಪಿಂಗ್ ಸ್ಟೋನ್ನ ಕೂರ್ಸೋದಕ್ಕೆ ಅಂತ ಹೇಳಿ ಸೈಡಲ್ಲಿ ಅದನ್ನು ಲೀಫ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೇನೇ ಅದ್ರ ಮೇಲೆ ಸ್ಟೋನ್ಸ್ ಬರುತ್ತೆ, ಜರ್ಕನ್ ಸ್ಟೋನ್ಸ್ ಅಂತಾರೆ ಅದನ್ನು. ಲಾಸ್ಟಲ್ಲಿ ಇದೆಯಲ್ಲ ಈ ವೈಟ್ ಸ್ಟೋನನ್ನು, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೇನೇ ಮಿಡಲ್ಲು ಸಿಂಗಲ್ಲಿ ಪೈಪ್ ಥರ ಏನಿದೆಯಲ್ಲ, ಅದನ್ನು ಲಾಂಗ್ ಬೀಡ್ ಅಂತ ಕರಿತೀವಿ. ಸೊ ಆ ಲಾಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ಮಾಡಿರೋದು ಇದು ಫುಲ್ಲು ವರ್ಕ್. ಇದು ನೋಡ್ಬೋದು ನೀವು ಫೈನಲ್ ಲುಕ್ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಯಾವುದೇ ನಿಮ್ಮ ಹತ್ರ ಪ್ಲೇನ್ ಇದೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತಂದರೆ ಆ ಒಂದು ಕ್ಲಾತಿಗೆ ಈ ಥರ ಡಿಸೈನ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾವುದೋ ಹಳೆ ಡ್ರೆಸ್ ಇದೆ ಅಂದರೂ ಮಾಡ್ಬೋದು. ಹಾಗೆಯೇ ಇದು ಮೀಶೋದಲ್ಲಿ ತಗೊಂಡಿದ್ದ ಡ್ರೆಸ್ಸ, ಅದಕ್ಕೆ ಈ ಥರ ಡಿಸೈನ್ ಮಾಡಿರೋದು.